ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಡಿಜಿಟಲ್ ವಿಶ್ವಕೋಶದಲ್ಲಿರೋ ಒಂದು ಪುಟ್ಟ ಮಾಹಿತಿಯ ಎಳೆಯನ್ನು ಇಟ್ಕೊಂಡು ಭಾರತದ ಒಂದು ಪುಟ್ಟ ಹಳ್ಳಿಯ ಭೌಗೋಳಿಕತೆಯನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನೀವು ಯಾವತ್ತಾದರೂ ಯೋಚಿಸಿದ್ದೀರಾ, ನಾವು ಮ್ಯಾಪ್ನಲ್ಲಿ ನೋಡೋ ಕೇವಲ ಒಂದು ಸಣ್ಣ ಚುಕ್ಕಿ ಅಥವಾ ಒಂದು ಸಣ್ಣ ಬಿಂದುವಿನಿಂದೆ ಎಷ್ಟೊಂದು ಆಸಕ್ತಿದಾಯಕವಾದ ಆಳವಾದ ಕಥೆಗಳಿರಬಹುದು ಅಂತ? ಬನ್ನಿ ಇವತ್ತು ಆ ಗುಟ್ಟನ್ನೇ ರಟ್ಟು ಮಾಡೋಣ. ಈ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡೋಣ. ಆಧುನಿಕ ಯುಗದಲ್ಲಿ ಮಾನವ ಸಮುದಾಯಗಳನ್ನ ಅಥವಾ ಒಂದು ಹಳ್ಳಿಯನ್ನ ನಾವು ತಾಂತ್ರಿಕವಾಗಿ ಹೇಗೆ ವ್ಯಾಖ್ಯಾನಿಸ್ತೀವಿ? ನೂರಾರು ವರ್ಷಗಳ ಹಿಂದೆ ನಕ್ಷೆಗಳಲ್ಲಿ ಎಷ್ಟೋ ಜಾಗಗಳನ್ನ ಹಾಗೆ ಖಾಲಿ ಬಿಟ್ಬಿಡ್ತಿದ್ರು. ಆದರೆ ಇವತ್ತು ಹಾಗಿಲ್ಲ. ನಮ್ಮ ಉಪಗ್ರಹಗಳು ಭೂಮಿಯ ಮೂಲೆ ಮೂಲೆಯನ್ನು ಜಾಲಾಡಿವೆ. ಇವತ್ತಿನ ಡಿಜಿಟಲ್ ಪ್ರಪಂಚದಲ್ಲಿ ಒಂದು ಹಳ್ಳಿ ಅಂದ್ರೆ ಕೇವಲ ಒಂದು ಹೆಸರಲ್ಲ, ಅದೊಂದು ಅತ್ಯಂತ ನಿಖರವಾದ ಭೌಗೋಳಿಕ ಮತ್ತು ಆಡಳಿತಾತ್ಮಕ ಡೇಟಾ ಪಾಯಿಂಟ್. ಅದು ಹೇಗೆ ಅಂತ ಮುಂದೆ ನೋಡ್ತಾ ಹೋಗೋಣ. ಸರಿ, ನಾವೀಗ ಒಂದು ಡಿಜಿಟಲ್ ಮೈಕ್ರೋಸ್ಕೋಪ್ ಅಥವಾ ಭೂತಗನ್ನಡಿ ಹಿಡಿದು ಆಕಾಶದಿಂದ ಒಂದೊಂದೇ ಹೆಜ್ಜೆ ಕೆಳಗೆ ಬರೋಣ. ವಿಶಾಲವಾಗಿ ನೋಡಿದಾಗ ಮೊದಲು ಬೃಹತ್ ಭಾರತ ದೇಶ, ಅಲ್ಲಿಂದ ನಮ್ಮ ಸುಂದರ ಕರ್ನಾಟಕ ರಾಜ್ಯ. ಸ್ವಲ್ಪ ಕೆಳಗೆ ಬಂದ್ರೆ ಗಡಿನಾಡು ಬೆಳಗಾವಿ ಜಿಲ್ಲೆ, ಅಲ್ಲಿಂದ ಪ್ರಸಿದ್ಧ ಗೋಕಾಕ ತಾಲೂಕು, ಮತ್ತು ಕೊನೆಯದಾಗಿ ನಾವು ತಲುಪುವುದು ನಮ್ಮ ಇಂದಿನ ಕೇಂದ್ರಬಿಂದು ಕೊಳವಿ ಗ್ರಾಮ. ಜಾಗತಿಕ ಮಟ್ಟದಿಂದ ಹೀಗೆ ಝೂಮ್ ಮಾಡ್ತಾ ಒಂದು ಪುಟ್ಟ ಹಳ್ಳಿಯ ಮಟ್ಟಕ್ಕೆ ಇಳಿದು ಬರೋ ಈ ಪ್ರಕ್ರಿಯೆನೇ ಒಂಥರ ರೋಮಾಂಚಕವಾಗಿದಲ್ವಾ? ನೋಡಿ, ಆಧುನಿಕ ಮ್ಯಾಪಿಂಗ್ ತಂತ್ರಜ್ಞಾನ ಎಷ್ಟು ನಿಖರವಾಗಿದೆ ಅಂದ್ರೆ ಭೂಮಿಯ ಮೇಲಿನ ಆ ಪುಟ್ಟ ಹಳ್ಳಿಯನ್ನ ನಿರ್ದಿಷ್ಟವಾದ ದಶಮಾಂಶ ನಿರ್ದೇಶಾಂಕಗಳ ಮೂಲಕ ನಾವಿಲ್ಲಿ ನೋಡಬಹುದು. 16°5'27.2 ಸೆಕೆಂಡ್ಗಳ ಉತ್ತರ ಅಕ್ಷಾಂಶ ಮತ್ತು 74°50'21.2 ಸೆಕೆಂಡ್ಗಳ ಪೂರ್ವ ರೇಖಾಂಶ. ಮೇಲ್ನೋಟಕ್ಕೆ ಇವು ಬರೀ ಗಣಿತದ ನಂಬರ್ಗಳ ಥರ ಕಾಣಬಹುದು. ಆದರೆ ಬಾಹ್ಯಾಕಾಶದಿಂದ ನೋಡಿದಾಗ ಈ ಕೊಳವಿ ಗ್ರಾಮದ ಶಾಶ್ವತವಾದ ವಿಳಾಸವೇ ಇದು. ಈ ನಿರ್ದೇಶಾಂಕಗಳ ಭೌಗೋಳಿಕ ವಾಸ್ತವತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ 12 ಅನ್ನೋ ಸಂಖ್ಯೆ ತುಂಬ ಮುಖ್ಯ ಆಗುತ್ತೆ. ಏನಿದು 12? ಇದು ಕೊಳವಿ ಗ್ರಾಮದಿಂದ ತಾಲೂಕು ಕೇಂದ್ರವಾದ ಗೋಕಾಕಿಗೆ ಇರೋ ಕೇವಲ 12 ಕಿಲೋಮೀಟರ್ ದೂರ. ಹಳ್ಳಿ ಜನರಿಗೆ ಇದೊಂದು ಸಣ್ಣ ಬೈಕ್ ರೈಡ್ ಅಷ್ಟೇ. ತಮ್ಮ ಬೆಳೆಗಳನ್ನು ಮಾರುಕಟ್ಟೆಗೆ ತರಲು, ದಿನಸಿ ತರಲು ಅಥವಾ ಬೆಳೆ ಕೆಲಸಗಳಿಗೆ ಈ 12 ಕಿಲೋಮೀಟರ್ ದೂರ ಅವರ ದೈನಂದಿನ ಬದುಕಿನ ಜೊತೆ ಬೆರ್ತೋಗಿದೆ. ಈಗ ಸ್ವಲ್ಪ ಹಿಂದಕ್ಕೆ ಸರಿದು ಇನ್ನು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ನಮಗೆ ಇನ್ನೊಂದು ಸಂಖ್ಯೆ ಸಿಗುತ್ತೆ. ಕೊಳವಿ ಗ್ರಾಮ ದೊಡ್ಡ ನಗರವಾದ ಬೆಳಗಾವಿಯಿಂದ ನಿಖರವಾಗಿ 54 ಕಿಲೋಮೀಟರ್ ದೂರದಲ್ಲಿದೆ. ಪ್ರಮುಖ ಆಸ್ಪತ್ರೆಗಳು, ಜಿಲ್ಲಾ ಮಟ್ಟದ ಕೆಲಸಗಳು, ರೈಲು ನಿಲ್ದಾಣ ಇವೆಲ್ಲದಕ್ಕೂ ಈ ಹಳ್ಳಿಗರಿಗೆ ಬೆಳಗಾವಿಯೇ ಆಧಾರ. ಇದು ಭೌಗೋಳಿಕವಾಗಿ ಹಳ್ಳಿ ಪ್ರಶಾಂತವಾಗಿದ್ರೂ ಪ್ರಮುಖ ಸಂಪರ್ಕಗಳಿಂದ ತುಂಬ ದೂರವೇನಿಲ್ಲ ಅನ್ನೋದನ್ನ, ಅಂದ್ರೆ ಆ ಐಸೋಲೇಷನ್ ಮತ್ತು ಕನೆಕ್ಷನ್ ನಡುವಿನ ಬ್ಯಾಲೆನ್ಸ್ ಅನ್ನ ತೋರಿಸುತ್ತೆ. ಆದರೆ ನಾವು ಮರಿಬಾರ್ದ ಒಂದು ಮುಖ್ಯ ಅಂಶ ಏನಂದ್ರೆ, ಈ ಎಲ್ಲ ಭೌಗೋಳಿಕ ಅಂಕಿಅಂಶಗಳ ಹಿಂದೆ ಒಂದು ಜೀವಂತ ಸಮುದಾಯ ಉಸಿರಾಡ್ತಿದೆ. ಈ ನೆಲದ ಭಾಷೆ ನಮ್ಮ ಹೆಮ್ಮೆಯ ಕನ್ನಡ. ಹಾಗೇನೆ ಈ ಜನರ ಬದುಕಿನ ಮುಖ್ಯ ಆಧಾರ ಕೃಷಿ. ಅಂದ್ರೆ ಇದು ಕೇವಲ ಮ್ಯಾಪ್ ಮೇಲೆ ನಂಬರ್ಸ್ ಅಲ್ಲ, ಬದಲಾಗಿ ಬೆಳ್ಳಂಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಿ ಶ್ರಮಪಡುವ ರೈತರ, ಹಸಿರಿನಿಂದ ಕಂಗೊಳಿಸುವ ಬೆಳೆಗಳ ಮತ್ತು ಮಣ್ಣಿನ ಜೊತೆ ನಂಟು ಹೊಂದಿರುವ ಜನರ ನೈಜ ಪ್ರಪಂಚ. ಇನ್ನು ಈ ಪುಟ್ಟ ಹಳ್ಳಿ ಇಡೀ ದೇಶದ ಆಡಳಿತ ವ್ಯವಸ್ಥೆ ಜೊತೆ ಹೇಗೆ ಬೆರೆತಿದೆ ಅಂತ ನೋಡಿದ್ರೆ ನಮಗೆ ಕೆಲವು ನಿರ್ದಿಷ್ಟ ಸಂಕೇತಗಳು ಸಿಗ್ತವೆ. 591344 ಅನ್ನೋ ಈ ಪಿನ್ಕೋಡ್ ಪ್ರಪಂಚದ ಯಾವುದೇ ಮೂಲೆಯಿಂದ ಬರೋ ಪತ್ರವನ್ನ ಸರಿಯಾಗಿ ಈ ಹಳ್ಳಿಗೆ ತಲುಪಿಸುತ್ತೆ. ಪ್ರಾದೇಶಿಕ ಸಾರಿಗೆಯನ್ನ KF49 ವಾಹನ ನೋಂದಣಿ ಗುರುತಿಸಿದರೆ, ನಮ್ಮ ಭಾರತೀಯ ಕಾಲಮಾನ ಈ ಹಳ್ಳಿಯನ್ನು ಇಡೀ ದೇಶದ ಸಮಯದ ಚೌಕಟ್ಟಿಗೆ ಬೆಸೆಯುತ್ತೆ. ಅಂಚೆ, ಸಾರಿಗೆ ಮತ್ತು ಸಮಯ ಈ 3 ವ್ಯವಸ್ಥೆಗಳು ಕೊಳವಿಯನ್ನ ನಮ್ಮ ರಾಷ್ಟ್ರೀಯ ಮೂಲಸೌಕರ್ಯದ ಜೊತೆ ಭದ್ರವಾಗಿ ಹೆಣೆದಿವೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ನಮಗೊಂದು ವಿಚಾರ ಸ್ಪಷ್ಟವಾಗುತ್ತೆ. ಈ ಹಳ್ಳಿ ಒಂಟಿಯಲ್ಲ. ಯಾವುದೇ ಒಂದು ವಸಾಹತು ಏಕಾಂಗಿಯಾಗಿ ಅಸ್ತಿತ್ವದಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಬಹುದೊಡ್ಡ ಸಾಮಾಜಿಕ ಮತ್ತು ಆರ್ಥಿಕ ಜಾಲದಲ್ಲಿರುವ ಕೇವಲ ಒಂದು ಸಣ್ಣ ಕೊಂಡಿಯಷ್ಟೇ. ನೆರೆಹೊರೆಯವರ ಜೊತೆಗಿನ ಸಂಪರ್ಕ, ವ್ಯಾಪಾರ, ವ್ಯವಹಾರಗಳ ಮೂಲಕ ಇದು ತನ್ನ ಸುತ್ತಲಿನ ಜಗತ್ತಿನೊಂದಿಗೆ ಸದಾ ಅಂತರ್ಸಂಪರ್ಕವನ್ನು ಹೊಂದಿರುತ್ತೆ. ಆ ಅಂತರ್ಸಂಪರ್ಕದ ಜಾಲ ಎಷ್ಟೊಂದು ದಟ್ಟವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಮ್ಮೆ ಈ ಪಟ್ಟಿಯ ಕಡೆ ಕಣ್ಣಾಡಿಸಿ. ಕೇವಲ ಗೋಕಾಕ ತಾಲೂಕೊಂದರಲ್ಲೇ ಇರುವ ನೆರೆಯ ಹಳ್ಳಿಗಳ ಪಟ್ಟಿ ಇದು. ಆದಿಬಟ್ಟಿ, ಅಂಕಲಗಿ, ಅರಬಾವಿಯಿಂದ ಶುರುವಾಗಿ ಯರಗುದ್ರಿವರೆಗೂ, ಮತ್ತು ಇನ್ನೂ 10 ಹಲವು ಹಳ್ಳಿಗಳು ಈ ತಾಲೂಕಿನಲ್ಲಿವೆ. ಮ್ಯಾಪನ್ನ ಹತ್ರದಿಂದ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಈ ಜಾಗ ಎಷ್ಟು ಜನನಿಬಿಡವಾಗಿದೆ ಅಂತ. ಈ ಪ್ರತಿಯೊಂದು ಹಳ್ಳಿಗೂ ತನ್ನದೇ ಆದ ಇತಿಹಾಸ, ಜನ ಮತ್ತು ಸಂಸ್ಕೃತಿ ಇದೆ. ಈ ವಿಶ್ಲೇಷಣೆಯನ್ನು ಮುಡಿಸೋ ಮುನ್ನ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಒಂದು ಮುಖ್ಯ ಪ್ರಶ್ನೆ ಇಲ್ಲಿದೆ.
ನಾವು ಅಂತರ್ಜಾಲದಲ್ಲಿ ಹುಡುಕಿದಾಗ ಸಿಗುವ ಕೇವಲ ಒಂದೆರಡು ಸಾಲುಗಳ ಮಾಹಿತಿ ನಿಜವಾಗಿಯೂ ಏನನ್ನ ಪ್ರತಿನಿಧಿಸುತ್ತೆ? ಅದು ಬರೀ ಅಪೂರ್ಣವಾಗಿರೋ ಡೇಟಾನ ಅಥವಾ ನೂರಾರು ಜನರ ದೈನಂದಿನ ಬದುಕು, ಸಂಸ್ಕೃತಿ ಮತ್ತು ಇತಿಹಾಸವನ್ನ ತನ್ನೊಳಗೆ ಬಚ್ಚಿಟ್ಕೊಂಡಿರೋ ಒಂದು ಶ್ರೀಮಂತ ಸಮುದಾಯದ ಸಂಕೇತವ? ಖಂಡಿತವಾಗಿಯೂ ಮ್ಯಾಪ್ನಲ್ಲಿ ಕಾಣೋ ಪ್ರತಿಯೊಂದು ಬಿಂದುವಿನ ಹಿಂದೆಯೂ ಒಂದು ಜೀವಂತ ಪ್ರಪಂಚವೇ ಇರುತ್ತೆ. ಮುಂದಿನ ಬಾರಿ ನೀವು ಯಾವುದೇ ನಕ್ಷೆ ನೋಡಿದಾಗ ಈ ವಿಚಾರ ನಿಮ್ಮ ಮನಸ್ಸಿನಲ್ಲಿರಲಿ. ಆಲೋಚಿಸಿ.